ಎಲ್ಲರಿಗೂ ಜೈ ಶ್ರೀರಾಮ್. ನಾನು ನಿಮ್ಮ ಪಿ ಆರ್ ಪ್ರಾಪರ್ಟೀಸ್ ನಾರ್ತ್ ಬೆಂಗಳೂರು ಯೂಟ್ಯೂಬ್ ಚಾನಲಿಂದ ಇವತ್ತು ಒಂದು 5-6 ಮನೆ ಸೇಲ್ ಬಂದಿದೆ. ತುಂಬ ಎಕ್ಸಲೆಂಟ್ ಆಗಿದೆ ಮನೆಗಳು. ಈ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಪೇಜ್ ಫಾಲೋ ಮಾಡಿ, ಇಲ್ಲ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ. ನಿಮಗೋಸ್ಕರ ಒಳ್ಳೆ ಪ್ರಾಪರ್ಟೀಸ್ ಕೊಡ್ತೀನಿ. ಟ್ರಸ್ಟ್ ಮಾಡಿ, ಪಿ ಆರ್ ಪ್ರಾಪರ್ಟೀಸ್ನ ಲೀಗಲ್ ಇರೋಂಥ ಪ್ರಾಪರ್ಟಿ ಮಾತ್ರ ಅಪ್ಲೋಡ್ ಮಾಡ್ತೀನಿ. ಸುಮ್ಮನೆ ಬೇಕಾಬಿಟ್ಟು ಪ್ರಾಪರ್ಟಿಗಳು ನಾನು ಅಪ್ಲೋಡ್ ಮಾಡಲ್ಲ. ಬನ್ನಿ ಪ್ರಾಪರ್ಟಿ ಬಗ್ಗೆ ಡೀಟೇಲ್ಸ್ ಕೊಟ್ಬಿಡ್ತೀನಿ. ಇಲ್ಲೊಂದು 5-6 ಮನೆ ಇದೆ ಸೇಲ್ಗೆ, ಆದರೆ ನಾನು ಒಂದೇ ಒಂದು ಮನೆ ನಿಮಗೆ ವೀಡಿಯೋ ತೋರಿಸ್ತೀನಿ. ಇದರಲ್ಲಿ ರೇಟ್ ವೈಸ್ ಬಂದರೆ ನಿಮಗೆ 1,35,00,000, 1,45,00,000. ಸೈಜ್ ವೈಸ್ ಬಂದರೆ ನಿಮಗೆ 20, 40, 19.5, 40 ಹಂಗೆ 2 ಸೈಜ್ಗಳಿದೆ ನಿಮಗೆ. ಬನ್ನಿ ಇದೊಂದು ಬಿಲ್ಡಿಂಗ್ ತೋರಿಸ್ಬಿಡ್ತೀನಿ ನಿಮಗೆ. ಇದು ಬಂದು ವೆಸ್ಟ್ ಫೇಸಿಂಗ್ ಪ್ರಾಪರ್ಟಿ. ಇದು 20/40 ಬರುತ್ತೆ. ಇದು ವೆಸ್ಟ್ ಫೇಸಿಂಗ್ ಪ್ರಾಪರ್ಟಿ ಡೂಪ್ಲೆಕ್ಸ್ ಮಾಡೋರು. ಇದು 4 BHK ಡೂಪ್ಲೆಕ್ಸು. ಗ್ರೌಂಡ್ ಫ್ಲೋರಲ್ಲಿ ಬಂದು ನಿಮಗೆ 1 BHK, ಫಸ್ಟು ಸೆಕೆಂಡು ಥರ್ಡ್ ಬಂದು ನಿಮಗೆ 4 BHK ಟ್ರಿಪ್ಲೆಕ್ಸ್ ಮನೆ. ಇದು DC ಕನ್ವರ್ಷನ್ ಲ್ಯಾಂಡ್ ಆಗಿರುತ್ತೆ. ಲ್ಯಾಂಡ್ ವೈಸ್ ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿದೆ, ಏನು ತೊಂದರೆ ಇಲ್ಲ. ಕಣ್ಮುಸ್ಕೊಂಡು ತೊಗೊಬೋದು. ಎಲ್ಲ ಬ್ಯಾಂಕ್ಗಳಲ್ಲೂ ಲೋನ್ ಆಗುತ್ತೆ. ನ್ಯಾಷನಲೈಸ್ ಬಿಟ್ಟು LIC, ಕ್ಯಾನ್ಫಿನ್, GIC, SDFC, ಆಕ್ಸಿಸ್ ಅಂತ ಬ್ಯಾಂಕಲ್ಲಿ ಲೋನ್ಗಳಾಗುತ್ತೆ ನಿಮಗೆ. ಗ್ರೌಂಡ್ ಫ್ಲೋರಲ್ಲಿ 1 BHK ಮಾಡವ್ರೆ. ಸ್ವಲ್ಪ ಲೈಟಿಂಗ್ ಕಡಿಮೆ ಇದೆ, ತಪ್ಪು ತಿಳ್ಕೊಬೇಡಿ. ಗ್ರೌಂಡ್ ಫ್ಲೋರಲ್ಲಿ 1 BHK ಮಾಡವ್ರೆ. ಫಸ್ಟು ಸೆಕೆಂಡು ಥರ್ಡು 4 BHK ಡೂಪ್ಲೆಕ್ಸು. ನೋಡಿ, ಇದು ಏನು ನೋಡ್ತಾ ಇದ್ದೀರಿ, ಇದು ಗ್ರೌಂಡ್ ಫ್ಲೋರ್ ಇದು. ಮತ್ತು ಈ ಪ್ರಾಪರ್ಟಿಗೆ ನಿಮಗೆ ಬೋರ್ವೆಲ್ಲೂ ಇದೆ. ಡಾಕ್ಯುಮೆಂಟ್ಸ್ ವೈಸ್ ಕ್ಲಿಯರ್ ಇದೆ, ಆರಾಮಾಗಿ ತೊಗೊಳ್ಳಿ. ಇಲ್ಲಿ ಬಂದು ಏನು ತೊಂದರೆ ಇಲ್ಲ. ಈ ಮನೆ ಬಂದು ನಿಮಗೆ 1,45 ಹೇಳ್ತಾರೆ. ಇದ್ರ ಪಕ್ಕದ ಇಂಡಿವಿಜುವಲ್ ಇದೆ, ಗ್ರೌಂಡು ಫಸ್ಟು ಸೆಕೆಂಡು ಥರ್ಡು, ಅದು ಬಂದು 1,40 ಹೇಳ್ತಾರೆ. ಸೇಮ್ ಸೈಜು 20/40, 20/40 ಇರುತ್ತೆ. ಮತ್ತು ಇನ್ನೊಂದು 3 BHK ಡೂಪ್ಲೆಕ್ಸ್ ಇದೆ. ಆ ಮನೆಗಳು ಬಂದು ನಿಮಗೆ 1,35 ಸ್ಲೈಟ್ ನೆಗೋಷಿಯಬಲ್ ಮಾಡ್ತಾರೆ. ಗ್ಯಾಸ್ ಲೈನು ನಿಮ್ಗೆ ಆಚೆ ಕಡೆನೇ ಇದೆ 2 ಮನೆಗೂ. ಪಾರ್ಕಿಂಗ್ ವೈಸೂ ತುಂಬ ಎಕ್ಸಲೆಂಟ್ ಆಗಿದೆ. ಮತ್ತು ಇದೆಲ್ಲ ಮೀಟ್ರ್ ಬೋರ್ಡ್ ನಿಮಗೆ ಸಪ್ರೇಟಾಗಿ ಮಾಡೋರು. ಮೀಟ್ರ್ ಬೋರ್ಡು, ಶೂಗಳು ಸ್ಟ್ಯಾಂಡು ಮಾಡಿಕವ್ರೆ. ಮನೆಯು ಮಾತ್ರ ತುಂಬ ಎಕ್ಸಲೆಂಟಾಗಿ ಕಟ್ಟವ್ರೆ. 20/40 ಸೈಜಲ್ಲಿ ತುಂಬ ಎಕ್ಸಲೆಂಟ್ ಆಗಿದೆ ಮನೆ. ಗ್ರೈನೇಟ್ ಎಲ್ಲ ಯೂಸ್ ಮಾಡಿರೋರು. ಫ್ಲೋರಿಂಗ್ ಇಂದ ಹಿಡಿದು ಸ್ಟೆಪ್ಸಿಂದ ಹಿಡಿದು ಎಲ್ಲ ಆಲ್ಮೋಸ್ಟ್ ಎಲ್ಲ ಗ್ರೈನೇಟ್ ಯೂಸ್ ಮಾಡೋರು ಇದೆ ಈ ಮನೆಯಲ್ಲಿ. ವಾಲ್ಗೂ ಅಷ್ಟೇ ನಿಮಗೆ ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡವ್ರೆ. ಮೇನ್ ವಾಸ್ಕಲ್ಲು ಮತ್ತು ಪೂಜಾ ರೂಮು, ಟೀಕುಡ್ಡು. ಇದು ಎಂಟ್ರೆನ್ಸ್ ಆಫ್ ದ ಹಾಲ್. ಎಂಟ್ರೆನ್ಸ್ ಆಫ್ ದ ಹಾಲ್ಗೆ ನಿಮಗೆ SS ರೈಲಿಂಗ್ಸ್ ಮಾಡಿ ನಿಮಗೆ ಸೇಫ್ಟಿ ಗೇಟೂ ಯೂಸ್ ಮಾಡ್ಬೋದು. ಇಲ್ಲಿ ಸೇಫ್ಟಿ ಗೇಟು ಯೂಸ್ ಮಾಡಬಹುದು. ಮತ್ತು ಫಾಲ್ ಸೀಲಿಂಗ್ ಇಲ್ಲಿ ಯೂಸ್ ಮಾಡೋರು, POPದು. ಇನ್ನು ಮೇನ್ ಡೋರು ಫಿಟ್ ಮಾಡಿಲ್ಲ. ಬನ್ನಿ ಒಳಗಡೆ ಹೋಗೋಣ. ಇಲ್ಲಿಂದ ನಿಮಗೆ 4 BHK ಟ್ರಿಪ್ಲೆಕ್ಸ್ ಮನೆ. ಇದು ತುಂಬ ಎಕ್ಸಲೆಂಟ್ ಆಗಿದೆ. ಲೊಕೇಶನ್ ವೈಸ್ ತುಂಬ ಚೆನ್ನಾಗಿದೆ. ಸಂಭ್ರಮ್ ಕಾಲೇಜ್ ಹತ್ರ, ಅಂಬಾಭವಾನಿ ಟೆಂಪಲ್ ಹತ್ರ ಬರುತ್ತೆ ಇದು. ಲೊಕೇಶನ್ ವೈಸ್ ಮಾತ್ರ ತುಂಬ ಚೆನ್ನಾಗಿದೆ. ಒಂದು 6-7 ಮನೆ ಇದೆ. 1,35,00,000 ಇದೆ, 1,45,00,000 ಇದೆ, 20/40 ಇದೆ, 99.5/40 ಇದೆ. ಸ್ವಲ್ಪ ಸೈಜಲ್ಲಿ ಹೆಚ್ಚು ಕಡಿಮೆಗೆ ರೇಟು ಹೆಚ್ಚು ಕಡಿಮೆ ಆಗಿದೆ ಅಷ್ಟೇ. ಅದು 3 BHK ಡೂಪ್ಲೆಕ್ಸ್ ಇದೆ, ಇಲ್ಲಿ 4 BHK ಡೂಪ್ಲೆಕ್ಸು ಇದೆ. ಲೊಕೇಶನ್ ವೈಸ್ ಕ್ಲಿಯರ್ ಆಗಿದೆ, ಡಾಕ್ಯುಮೆಂಟ್ಸ್ ವೈಸು ಕ್ಲಿಯರ್ ಆಗಿದೆ. ಕಣ್ಮುಚ್ಕೊಂಡು ತೊಗೊಬೋದು, ಇಲ್ಲಿ ಏನು ತೊಂದರೆ ಇಲ್ಲ. ಇದು ಬಂದು ನಿಮಗೆ ಡೂಪ್ಲೆಕ್ಸ್ ಸ್ಟಾರ್ಟಿಂಗ್ ಇದು. ನೋಡಿ, ನಿಮಗೆ ಕಿಚನೂ ತುಂಬ ಎಕ್ಸಲೆಂಟ್ ಆಗಿದೆ, ದೊಡ್ಡದಾಗೆ ಸ್ಪೇಷಿಯಸ್ ಆಗಿದೆ. ಕರೆಂಟ್ ಇದ್ದಿಲ್ಲ ಆ ಜಾಗದಲ್ಲೆಲ್ಲ, ಸ್ವಲ್ಪ ವೀಡಿಯೋ ಡಲ್ಲಾಗಿ ಬಂದಿದೆ, ಬೇಜಾರು ಮಾಡ್ಕೊಬೇಡಿ. ನೋಡಿ, ಇದು ಪೂಜಾ ರೂಮು. ನಾರ್ತ್ ಈಸ್ಟ್ ಕಾರ್ನರ್ಗೆ ನಿಮಗೆ ಪೂಜಾ ರೂಮ್. ಇದು ವೆಸ್ಟ್ ಫೇಸಿಂಗ್ ಪ್ರಾಪರ್ಟಿ, ನಾರ್ತ್ ಫೇಸಿಂಗ್ ಡೋರ್ ಇದು. ಫಸ್ಟ್ ಫ್ಲೋರಿಂದ ಈ ಪೂಜಾ ರೂಮ್ ಮಾಡೋರು. ಇದು ನಾರ್ತ್ ಈಸ್ಟ್ ಕಾರ್ನರ್ಗೆ ಪೂಜಾ ರೂಮ್ ಇದೆ. ಈಸ್ಟ್ ಸೌತ್ ಕಾರ್ನರ್ಗೆ ನಿಮಗೆ ಕಿಚನ್ ಇದೆ. ತುಂಬ ಪಕ್ಕ ವಾಸ್ತುವಾಗಿದೆ ಮನೆ ಮಾತ್ರ. ಗ್ರೌಂಡ್ ಈ ಫ್ಲೋರಲ್ಲಿ ನಿಮಗೆ 1 ಬೆಡ್ರೂಮ್ ಬರುತ್ತೆ ವಿತ್ 1 ಕಾಮನ್ ಟಾಯ್ಲೆಟ್ ಬರುತ್ತೆ. ಯಾರಂಗೆ ಗೆಸ್ಟ್ ಬಂದಾಗ ಒಂದು ಕಾಮನ್ ಆಗಿ ಇರಬೇಕು ಟಾಯ್ಲೆಟು, ಅದು ಒಂದು ಕಾಮನ್ ಟಾಯ್ಲೆಟ್ ಮಾಡೋರೆ. ತುಂಬ ಎಕ್ಸಲೆಂಟಾಗಿ ಮಾಡೋರೆ. ಮತ್ತು ಎಲ್ಲ ವಾಲ್ ಮೌಂಟೆಡ್ ಕಮೋಡ್ಸ್ ಯೂಸ್ ಮಾಡೋರೆ. ಫ್ಲೋರಿಂಗ್ ವೈಸಿಂದ ಹಿಡಿದ್ರೆ ನಿಮಗೆ ಗ್ರೈನೆಟ್ಟು. ಬೆಡ್ರೂಮ್ ಒಳಗಡೆ ಒಂದು ಕಲರ್ ಸೆಲೆಕ್ಟ್ ಮಾಡೋರೆ, ಆಚೆ ಕಡೆಗೆ ಹಾಲ್ಗೆಲ್ಲ ಒಂದು ಕಲರ್ ಸೆಲೆಕ್ಟ್ ಮಾಡೋರೆ. ಕಂಪ್ಲೀಟ್ಲಿ ನಿಮಗೆ ವಾರ್ಡ್ರೋಫು, ಕಿಚನ್ ಕ್ಯಾಬಿನೆಟಿಂದ ಹಿಡ್ದು ಡ್ರೆಸ್ಸಿಂಗ್ ಟೇಬಲಿಂದ ಹಿಡಿದು ಎಲ್ಲ ಫಿನಿಶ್ ಆಗಿದೆ ಈ ಮನೆಯಲ್ಲಿ. ತುಂಬ ಎಕ್ಸಲೆಂಟ್ ಆಗಿದೆ. ಮತ್ತು ಡಾಕ್ಯುಮೆಂಟ್ಸ್ ವೈಸ್ ಕ್ಲಿಯರ್ ಆಗಿದೆ. ಸಂಭ್ರಮ ಅಂತ ಹೇಳೋದ್ರಿಂದ ಸ್ವಲ್ಪ ಜನ ಭಯ ಬೀಳ್ತವ್ರೆ. ಈ ಪ್ರಾಪರ್ಟಿ ಕ್ಲಿಯರ್ ಆಗಿದೆ. ಯಾಕಂದರೆ ನಾನು ಎಲ್ಲ ಪ್ರಾಪರ್ಟಿನೂ ವೀಡಿಯೋ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ನನಗೆ ಗೊತ್ತಾಗುತ್ತೆ ಯಾವ ಪ್ರಾಪರ್ಟಿ ಲೀಗಲ್ ಇದೆ, ಯಾವ ಪ್ರಾಪರ್ಟಿ ಲೀಗಲ್ ಇರೋಲ್ಲ ಅಂತ. ಪ್ರಾಪರ್ಟಿ ಲೀಗಲ್ ಆಗಿದೆ, ಮಾಡ್ಕೊಳ್ಳಿ. ಒಳ್ಳೆ ಲೊಕೇಶನಲ್ಲಿದೆ. ನಿಮಗೆ ಅಕ್ಕಪಕ್ಕ ಒಳ್ಳೆ ಅಪಾರ್ಟ್ಮೆಂಟ್ಗಳು ಆಗ್ತಾಯಿದೆ ಇವಾಗ. ವ್ಯೂ ನೆಕ್ಸ್ಟು ಸೂಪರಾಗಿರುತ್ತೆ. ಮತ್ತು ವಾಕಿಂಗ್ ಏರಿಯಾ ಪಾರ್ಕೂ ಆಗ್ತಾಯಿದೆ, ಕೆರೆ ಹತ್ರ. ಹೆಚ್ಚು ಕಡಿಮೆ ಒಂದು 1 ಕಿಲೋಮೀಟರ್ ರೇಡಿಯೇಷನಲ್ಲಿ ಒಳ್ಳೆ ವಾಕಿಂಗ್ ಏರಿಯಾನು ಇಲ್ಲಿದೆ. ಈ ಫ್ಲೋರಿಗೆ ಬಂದರೆ ನಿಮಗೆ 2 ಬೆಡ್ರೂಮ್ ಬರುತ್ತೆ. ರೈಟ್ಗೆ 1 ಬೆಡ್ರೂಮು, ಲೆಫ್ಟ್ಗೆ 1 ಬೆಡ್ರೂಮು. ಎರಡೂ ದೊಡ್ಡದಾಗಿ ಮಾಸ್ಟರ್ ಬೆಡ್ರೂಮ್ ಥರನೇ ಇದೆ. ನೋಡಿ, ಇದೂ ಅಷ್ಟೇ ನಿಮಗೆ ವಾರ್ಡ್ರೂಫಿಂದ ಹಿಡ್ದು POP, ಫಾಲ್ ಸೀಲಿಂಗಿಂದ ಹಿಡ್ದು ಎಕ್ಸಲೆಂಟ್ ಇದೆ. ಇದರಲ್ಲಿ ಮಾತ್ರ ಒಂದು ಚಿಕ್ಕ ಬಾಲ್ಕನಿ ಬರುತ್ತೆ. ಇದು ರೋಡ್ ಸೈಡ್ಗಿರೋ ಇದು ಚಿಕ್ಕದೊಂದು ಬಾಲ್ಕನಿ ಮತ್ತು ಅಟ್ಯಾಚ್ ಬಾತ್ರೂಮ್ ಇರುತ್ತೆ.
ಗ್ರೌಂಡ್ ಫ್ಲೋರ್ ಅದೇ ಈ ಫಸ್ಟ್ ಫ್ಲೋರಲ್ಲಿ ಮಾತ್ರ ನಿಮಗೆ ಅಟ್ಯಾಚ್ ಬಾತ್ರೂಮ್ ಇರಲ್ಲ, ಒಂದು ಕಾಮನ್ ಬಾತ್ರೂಮ್ ಇದೆ. ಇನ್ನು 3 ಬೆಡ್ರೂಮು ನಿಮಗೆ ಅಟ್ಯಾಚ್ ಬರುತ್ತೆ. ಇದು 4 ಬೆಡ್ರೂಮ್ ಟ್ರಿಪ್ಲೆಕ್ಸ್ ಮನೆ ಇದು. ಇದೊಂದು ಸಿಟ್ಔಟ್ ಇದೆ ಆಚೆ ಕಡೆ. ಇಲ್ಲೂ ರ್ಯಾಕ್ಸ್ ಏನೇನು ಬುಕ್ಸು ಅದು ಇದು ಇಟ್ಕೊಳ್ಬೋದು, ಮತ್ತು ಒಂದು ಟಿ ವಿನೂ ಫಿಟ್ ಮಾಡ್ಕೊಬೋದು ಮಾಡವ್ರೆ. ಇದೊಂದು ಬೆಡ್ರೂಮು. ಈ ಬೆಡ್ರೂಮ್ಗೂ ಅಷ್ಟೇ ನಿಮಗೆ ತುಂಬ ಎಕ್ಸೆಲ್ ಮಾಡವ್ರೆ, ವುಡ್ ವರ್ಕ್ ಎಲ್ಲ ಆಗಿದೆ. ಮತ್ತು ಇದೂ ಅಟ್ಯಾಚ್ ಬಾತ್ರೂಮ್ ಆಗಿರುತ್ತೆ ನಿಮಗೆ, ವಿತ್ ಎಲ್ಲ ವಾಲ್ ಮೌಂಟೆಡ್ ಕಮೋಡ್ಸ್ ಇದು. ಮತ್ತು ಲಾಸ್ಟ್ ಫ್ಲೋರ್ ಒಂದು ಮಾತ್ರ ವಾಲ್ ಮೌಂಟೆಡ್ ಮಾಡಿಲ್ಲ. ಈ ಬೆಡ್ರೂಮ್ಸ್ ಎಲ್ಲ ನಿಮಗೆ ವಾಲ್ ಮೌಂಟೆಡ್ ಕಮೋಡ್ಸ್ ಮಾಡವ್ರೆ. ತುಂಬ ಎಕ್ಸಲೆಂಟಾಗಿ ಮಾಡವ್ರೆ, ವರ್ಕ್ ವೈಸ್ ತುಂಬ ಚೆನ್ನಾಗಿದೆ. ಡ್ರೆಸ್ಸಿಂಗ್ ಟೇಬಲಿಂದ ಹಿಡಿದು ನಿಮಗೆ ವುಡ್ ವರ್ಕಿಂದ ಹಿಡಿದು ಎಲ್ಲ ಚೆನ್ನಾಗಿದೆ. ಲೊಕೇಶನ್ ವೈಸು ಚೆನ್ನಾಗಿದೆ, ಮತ್ತು ಒಳ್ಳೆ ಸ್ಕೂಲು ಅಕ್ಕಪಕ್ಕ ಇದೆ ನೆಕ್ಸ್ಟು, ಮತ್ತು ಒಳ್ಳೆ ಅಪಾರ್ಟ್ಮೆಂಟ್ಸ್ ಬರ್ತಾಯಿದೆ. ವ್ಯೂ ನೆಕ್ಸ್ಟು ನಿಮಗೆ ಮಸ್ತಾಗಿರುತ್ತೆ ಈ ಏರಿಯಾ. ಈ ಲೊಕೇಶನ್ ಮಾತ್ರ ಡಾಕ್ಯುಮೆಂಟ್ಸ್ ವೈಸ್ ತುಂಬ ಕ್ಲಿಯರ್ ಇದೆ, ತೊಗೊಬೋದು. ಮತ್ತು ನೋಡಿ ಇಲ್ಲಿ ಡೋರ್ ಇದೆ, ಅಕಸ್ಮಾತ್ 2 ಡೋರನ್ನು ಫಿಟ್ ಆಗಿಬಿಟ್ರೆ ಹಿಂಗೆ ನಿಮಗೆ ಆ ಕಡೆ ಕಾಣಿಸಲ್ಲ ಬೆಡ್ರೂಮ್ ಇದೆ ಅಂತ, ಅದು ಬಾತ್ರೂಮ್ ಇದೆ ಅಂತ. ಅದು ಒಳ್ಳೆ ಆಪ್ಷನ್ಗಳು ಕೊಟ್ಟವ್ರು ಈ ಮನೆಯಲ್ಲೂ, ವಿತ್ SS ರೈಲಿಂಗ್ಸ್ ಕಂಪ್ಲೀಟ್ಲಿ. ಮತ್ತು ವೆಂಟಿಲೇಷನ್ ವೈಸ್ ಮಾತ್ರ ನಿಮಗೆ ತುಂಬ ಎಕ್ಸಲೆಂಟ್ ಆಗಿದೆ. ಎಲ್ಲ ಕಡೆಯೂ ವಿಂಡೋ ಕೊಟ್ಟವ್ರೆ ನೋಡಿ, ಅಲ್ಲೂ ವಿಂಡೋಸ್ ಇದೆ, ಈ ಕಡೆ ಇದೆ, ಮತ್ತು ಮೇಲ್ಗಡೆನೂ ಅಷ್ಟೇ ನಿಮಗೆ ವೆಂಟಿಲೇಷನ್ ವೈಸ್ಗೋಸ್ಕರ ವಿಂಡೋಸು, ಗಾಳಿಗೆ ಬೆಳಕುಗೋಸ್ಕರ ತುಂಬ ಎಕ್ಸಲೆಂಟ್ ಆಗಿದೆ. ಮನೆ ಮಾತ್ರ ತುಂಬ ಎಕ್ಸಲೆಂಟ್ ಆಗಿದೆ. 1,45,00,000 ಬಜೆಟಲ್ಲಿ ಯಾರನ್ನ ಇದ್ದರೆ ದಯವಿಟ್ಟು ಈ ಮನೆ ವಿಸಿಟ್ ಮಾಡಿ ತೊಗೊಳ್ಳಿ, ಮಿಸ್ ಮಾಡಬೇಡಿ. ಇಂಥ ಮನೆಗಳು ಕಮ್ಮಿ ಇರೋದು. ಇನ್ನು ನೆಕ್ಸ್ಟು ಇದಾದಮೇಲೆ ಬೇರೆ ಬಿಲ್ಡಿಂಗ್ ಕಟ್ಟಿದ್ರೆ 2040 2 ಕೋಟಿ ಗಂಟೆ ಹೋಗ್ಬಿಡುತ್ತೆ. ತೊಗೊಳ್ಳಿ, ಎಲ್ಲ ಈ ಕಥೆ ಆಗಿದೆ, ಈ ಸೊತ್ತು ಇದೆ, ಕ್ಲಿಯರ್ ಡಾಕ್ಯುಮೆಂಟ್ ಇದೆ, ಮಿಸ್ ಮಾಡ್ಕೊಬೇಡಿ. ಇದೊಂದು ಲಾಸ್ಟ್ ಬೆಡ್ರೂಮು. ಇದು ನೀವು ಯಾವುದಕ್ಕನೇ ಯೂಸ್ ಮಾಡ್ಕೊಬೋದು, ಹೋಮ್ ಥಿಯೇಟರ್ ರೂಮ್ಗನ, ಜಿಮ್ ರೂಮ್ಗನ, ಇಲ್ಲ ಗೆಸ್ಟ್ ರೂಮ್ಗೋಸ್ಕರ, ಇಲ್ಲ ಪಾರ್ಟಿ ರೂಮ್ಗನ ಯೂಸ್ ಮಾಡ್ಕೊಬೋದು. ವಿತ್ ಅಟ್ಯಾಚ್ ಬಾತ್ರೂಮ್ ಇದೆ ಇದರಲ್ಲೂ. ವಾಷಿಂಗ್ ಮಿಷಿನ್ ಪಾಯಿಂಟೂ ನಿಮಗೆ ಸಪ್ರೇಟಾಗಿ ಕೊಟ್ಟವ್ರು ಇದರಲ್ಲಿ, ಇಲ್ಲಿ ಪಕ್ಕದಲ್ಲಿ. ಅದೂ ತುಂಬ ಎಕ್ಸಲೆಂಟ್ ಆಗಿದೆ ನೋಡಿ. ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟು ಇದೆ ನಿಮಗೆ. ಆಚೆ ಕಡೆ ಹೋದರೆ ನಿಮಗೆ ಫುಲ್ ಕಂಪ್ಲೀಟ್ಲಿ ಟೈಲ್ಸ್ ಹಾಕಿ ಬಟ್ಟೆ ಒಗೆಯೋ ಜಾಗ ಇದೆ, ಬಟ್ಟೆ ಹಾರಾಕೋನೋ ಜಾಗ ಇದೆ. ಮತ್ತು ಇದ್ರ ಮೇಲೆ ಮೇಲ್ಗಡೆ ಫ್ಲೋರ್ಗೆ ಹೋಗೋಕ್ಕೆ ಸ್ಟೇರ್ಕೇಸ್ ಯೂಸ್ ಮಾಡವ್ರೆ. ಮತ್ತು ನಾನು ಹಂಗೆ ಲೊಕೇಶನ್ ನೋಡ್ತೀನಿ ನೋಡಿ, ಆಚೆ ಕಡೆ ತೋರಿಸ್ತೀನಿ. ತುಂಬ ಎಕ್ಸಲೆಂಟ್ ಆಗಿದೆ ನೋಡಿ. ಸೇಫ್ಟಿ ಗ್ರಿಲ್ ಇದೆ ಇಲ್ಲಿ ನೋಡಿ, ಮೇಲ್ಗಡೆ ಹೋಗಿದೆ ಟ್ಯಾಂಕ್ ಫ್ಲೋರ್ ಮೇಲ್ಗಡೆಗೆ, ಟ್ಯಾಂಕ್ ಇಕ್ಕಕ್ಕೆ. ಅಕ್ಕಪಕ್ಕ ಎಲ್ಲ ನಿಮ್ಗೆ ಅಪಾರ್ಟ್ಮೆಂಟ್ ಆಗ್ತಾಯಿದೆ ನೋಡಿ. ಬಿಲ್ಡಿಂಗ್ ಪಕ್ಕದಲ್ಲೇ ಫುಲ್ಲಾಗಿ ಅಪಾರ್ಟ್ಮೆಂಟ್ಗಳು ಆಗ್ತಾಯಿದೆ. ಒಳ್ಳೆ ಲೊಕೇಶನಲ್ಲಿದೆ, ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಮನೆಗಳ್ನ. ತುಂಬ ಎಕ್ಸಲೆಂಟ್ ಆಗಿದೆ. ಬನ್ನಿ ಒಂದು ಸತಿ ವಿಸಿಟ್ ಮಾಡಿ. PR ಪ್ರಾಪರ್ಟೀಸ್ ನಾರ್ತ್ ಬೆಂಗಳೂರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇನ್ಸ್ಟಾ ಪೇಜ್ ಫಾಲೋ ಮಾಡಿ, ಒಳ್ಳೆ ಪ್ರಾಪರ್ಟೀಸ್ ಕೊಡ್ತೀನಿ, ಲೀಗಲ್ ಇರೋಂಥ ಪ್ರಾಪರ್ಟೀಸ್ ಕೊಡ್ತೀನಿ. ಟ್ರಸ್ಟ್ ಮಾಡಿ PR ಪ್ರಾಪರ್ಟೀಸ್ ನಾರ್ತ್ ಬೆಂಗಳೂರು ಯೂಟ್ಯೂಬ್ ಚಾನಲ್ನ. ತುಂಬ ಎಕ್ಸಲೆಂಟ್ ಇದೆ. ನಾನು ಎಲ್ಲರ ಥರ ಯಾವುದೋ ಬೇಕಾಬಿಟ್ಟು ವೀಡಿಯೋ ಮಾಡಿ ಹಾಕೋದಕ್ಕೆ ನನ್ನ ಚಾನಲ್ ಒಪ್ಪಲ್ಲ, ಮತ್ತು ನನ್ನ ಟೀಮನ್ನು ತೋರಿಸಲ್ಲ. ಲೀಗಲ್ ಇರೋಂಥ ಪ್ರಾಪರ್ಟೀಸ್ ಮಾತ್ರ ಅಪ್ಲೋಡ್ ಮಾಡಿರ್ತೀನಿ ನಾನು. ಟ್ರಸ್ಟ್ ಮಾಡಿ PR ಪ್ರಾಪರ್ಟೀಸ್ನ. ಸೊ ಎಂಟರ್ ಬೆಂಗಳೂರು ಎಲ್ಲನ ನಿಮ್ಮ ಪ್ರಾಪರ್ಟಿಗಳು ಸೇಲ್ಗಿದ್ರೂ ಹೇಳಿ, ಸೈಟ್ಗಳು, ಮನೆಗಳು, ಇಲ್ಲ ಫ್ಲ್ಯಾಟ್ಗಳು ಇದ್ರೂ ಹೇಳಿ, ಟ್ರೈ ಮಾಡ್ತೀರಿ PR ಪ್ರಾಪರ್ಟೀಸ್ ಕಡೆಯಿಂದ ಸೇಲ್ ಮಾಡ್ಕೊಡೋದಕ್ಕೆ. ಎಂಟರ್ ಬೆಂಗಳೂರು ಕನ್ಸ್ಟ್ರಕ್ಷನ್ ಇದ್ರೂ ಹೇಳಿ, ಲೋ ಬಜೆಟಲ್ಲಿ ಒಳ್ಳೆ ಕ್ವಾಲಿಟಿಯಾಗಿ ಮಾಡಿಕೊಡ್ತೀರಿ. ಎಂಟರ್ ಬೆಂಗಳೂರು ಎಲ್ಲದನ್ನು ಪರವಾಗಿಲ್ಲ. ಟ್ರಸ್ಟ್ ಮಾಡಿ PR ಪ್ರಾಪರ್ಟೀಸ್ನ. ವಂದೇ ಮಾತರಂ, ಜೈ ಶ್ರೀರಾಮ್.